ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ನಮ್ಮ ಪ್ರವಾಸದ ನೆಕ್ಸ್ಟ್ ಡೇ. ನಾವು ಬೆಳಗ್ಗೆ ಬೇಗನೆ ಎದ್ದು ಯಾಣ ಕಡೆ ಪಯಣ ಹೊರಟ್ವಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾಣ ಬಂದ್ಬಿಟ್ಟು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿ ಇರೋದು. ಇದೊಂದು ಪ್ರಕೃತಿಯ ಅದ್ಭುತ ರಮಣೀಯ ಸ್ಥಳ ಅಂತಾನೆ ಹೇಳ್ಬೋದು. ಮತ್ತೆ ಯಾಣ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಮಧ್ಯದಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 3000 ಅಡಿ ಎತ್ತರದಲ್ಲಿದೆ. ಹಾಗೆ ಯಾಣ ತನ್ನ ವಿಶೇಷ ಕಲ್ಲಿನ ಶಿಲೆಗಳು, ಗುಹೆಗಳು ಮತ್ತು ಪೌರಾಣಿಕ ಹಿನ್ನೆಲೆಯಿಂದ ಪ್ರಸಿದ್ಧವಾಗಿದೆ. ನೋಡಿ, ಹೋಗೋ ದಾರಿಯಲ್ಲಿ ಈಗ ನಮಗೆ ಬಹಳಷ್ಟು ಅಡಿಕೆ ಮರಗಳು ಕಾಣಿಸ್ತವೆ, ಮತ್ತೆ ಬಾಳೆ ತೋಟ, ತೆಂಗಿನ ತೋಟ ಇವೆಲ್ಲವೂ ಕಾಣಿಸುತ್ತೆ. ನಾವು ಸಿಟಿಯಲ್ಲಿರೋರಿಗೆ ಈ ಥರ ಹಸಿರು ಎಲ್ಲೆಲ್ಲೋ ನೋಡೋದು ಒಂಥರ ಕಣ್ಣಿಗೆ ಹಬ್ಬ ಇದ್ದಂಗೆ. ನಮ್ಗೆ ತುಂಬ ಖುಷಿ ಆಗುತ್ತೆ. ಮತ್ತು ನಾವು ಹೋಗ್ತಾ ಇವೆಲ್ಲ ನೋಡ್ಕೊಂಡು ಹೋಗಿದ್ದು ನಮಗೆ ಭಾಳ ಸಂತೋಷ ಆಯಿತು. ನೇಚರ್ ಮಧ್ಯೆ ಪ್ರವಾಸ ಮಾಡೋದೇ ಒಂಥರ ವಿಶೇಷ ಫೀಲಿಂಗ್ ಕೊಡುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಸಮಯನೇ ಗೊತ್ತಾಗಲಿಲ್ಲ. ನಾವು ರೀಚ್ ಆಗೇ ಬಿಟ್ವಿ ಯಾಣ ಹತ್ರಕ್ಕೆ. ಸೊ ಅಲ್ಲಿ ಪಾರ್ಕಿಂಗ್ ಸ್ಥಳಕ್ಕೆ ರೀಚ್ ಆಗಿದ್ದೀವಿ. ಈಗ ನಮ್ಮ ಕಾರನ್ನು ಪಾರ್ಕ್ ಮಾಡಿ ನಾವು ಎಂಟ್ರೆನ್ಸ್ ಫೀ ಕೊಟ್ಟು ನಮ್ಮ ಟ್ರೆಕ್ಕಿಂಗ್ನ ನಾವು ಶುರು ಮಾಡಿದ್ವಿ. ಎಂಟ್ರೆನ್ಸ್ ಫೀ ಬಂದು 20 ರೂಪೀಸ್ ಪರ್ ಹೆಡ್ ಮತ್ತು ಪಾರ್ಕಿಂಗು 40 ರೂಪೀಸ್. ಟ್ರೆಕ್ಕಿಂಗ್ ಶುರು ಮಾಡೋಕ್ಕೆ ಮುಂಚೆ ನೀವು ವಾಟರ್ ಬಾಟಲು ಮತ್ತು ಏನಾದರೂ ತಿಂಡಿ ತೊಗೊಂಡು ಹೋದರೆ ಬೆಟರು. ಅಲ್ಲೇನೂ ಸಿಗೋದಿಲ್ಲ ಯಾಣ ಯಾಣ ಹತ್ರ. ಸೊ ಬೆಟರ್ ಮುಂಚೆನೇ ತಗೊಂಡು ಹೋದರೆ ಒಳ್ಳೆಯದು. ಟ್ರೆಕ್ಕಿಂಗ್ ಪ್ರಿಯರಿಗೆ ಅತ್ಯುತ್ತಮ ಸ್ಥಳ ಇದು. ನೀವು ನೋಡ್ತಾ ಇರ್ಬೋದು, ಯಾಣ ಸುತ್ತಮುತ್ತ ದಟ್ಟವಾದ ಅರಣ್ಯ ಪ್ರದೇಶ ಇದೆ. ಮತ್ತು ಅಲ್ಲಿ ತಂಪಾದ ವಾತಾವರಣ ಮತ್ತು ಪಕ್ಷಿಗಳ ಕಲರವ, ಮತ್ತು ಇದು ಒಂಥರ ಸ್ವಚ್ಛಂದದ ನೈಸರ್ಗಿಕ ವಾತಾವರಣನೇ ಅಂತ ಹೇಳ್ಬೋದು. ನಮಗೆ ಅಲ್ಲಲ್ಲೇ ಸಣ್ಣ ಸಣ್ಣ ಹೊಳೆ ಹರಿತಾ ಇರೋದು ಕೇಳಿಸುತ್ತೆ. ಅದು ನೀರು ಹರಿಯೋ ಸದ್ದು ತುಂಬಾ ಚೆನ್ನಾಗಿರುತ್ತೆ ಕಿವಿಗೆ ಕೇಳೋಕ್ಕೆ. ನೋಡಿ, ನಿಮಗೂ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸುತ್ತೆ, ಕೇಳಿಸ್ಕೊಳ್ಳಿ. ಮತ್ತು ಈ ಯಾಣಕ್ಕೆ ಕುಮಟಾ ಮತ್ತು ಇದು ಗೋಕರ್ಣ ರಸ್ತೆಯಿಂದ ಯಾಣ ತಲುಪಬಹುದು ನಾವು. ನೋಡಿ, ಕೇಳಿಸ್ಕೊಳ್ಳಿ, ಈ ಹೊಳೆ ಹರಿಯೋದು ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ನಮ್ಮ ಕಿವಿಗೆ. ಇದು ದಾರಿ ಉದ್ದಕ್ಕೂ ಈ ಹೊಳೆ ಹರಿತಾನೇ ಇರುತ್ತೆ ಮೇಲಕ್ಕೆ ಹೋಗೋ ತನಕನೂ. ಈ ಥರ ಕಾಲು ದಾರಿ ಇದೆ ಕಾಡಿನ ಮಧ್ಯೆ. ತುಂಬ ಚೆನ್ನಾಗಿರುತ್ತೆ ನಡ್ಕೊಂಡು ಹೋಗೋದಕ್ಕೆ. ದೊಡ್ಡ ಗುಂಪಲ್ಲಿ ಬಂದರೆ ಅಂತೂ ನಾವು ಚೆನ್ನಾಗಿ ಜೋಕ್ಸ್ ಮಾಡಿಕೊಂಡು ಹರಟೆ ಹೊಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ರೆ ಟ್ರೆಕ್ಕಿಂಗ್ ಮಾಡಿಕೊಂಡು ಗೊತ್ತಾಗೋದೇ ಇಲ್ಲ, ಬೇಗ ತಲುಪಿಬಿಡ್ತೀವಿ. ಬಟ್ ಆದರೆ ನಾವು 3 ಜನ ಇದ್ದಿದ್ದು. ಆದ್ರೂ ನಮ್ಮ 3 ಜನಕ್ಕೆ ಟ್ರೆಕ್ಕಿಂಗ್ ಅಂದರೆ ತುಂಬ ಇಷ್ಟ. ಆದರೆ ನನಗೇನಾಯಿತು ಅಂತಂದರೆ, ನನಗೆ ಸ್ವಲ್ಪ ಸೆಕೆ ಬರೋದು ಜಾಸ್ತಿ. ಇದು ಹೋಗ್ತಾ ಹೋಗ್ತಾ ಗಾಳಿ ಇಲ್ಲದೆ ಇರೋ ಕಾರಣನೋ ಏನೋ ಗೊತ್ತಿಲ್ಲ, ನನಗೆ ಸೆಕೆ ಮೈಯೆಲ್ಲ ನೀರು ಆಗೋಯ್ತು ಸೆಕೆ ಬಂದು. ಮತ್ತು ಅದನ್ನು ಒರೆಸ್ತಾ ಒಂದು ಇದು ಟಿಶ್ಯೂ ಬಾಕ್ಸ್ನೇ ಖಾಲಿ ಮಾಡಿಬಿಟ್ಟಿದ್ದೆ. ಮತ್ತು ಮೇಲಕ್ಕೆ ಹೇಗೋ ಬರಲ್ಲ ಅಂದ್ಕೊಂಡೆ ತಲುಪಿಬಿಟ್ಟೆ. ನೋಡಿ, ಕಾಣಿಸ್ತಿದೆ ಇಲ್ಲಿ ನಮಗೆ ಯಾಣ ಗುಹೆಗಳು. ಇಲ್ಲೇನು ನಮಗೆ ಕಪ್ಪು ರಾಕ್ಸಿಂದ ಫಾರ್ಮೇಷನ್ ಆಗಿರೋವಂಥ ಗುಹೆಗಳು ಕಾಣಿಸ್ತಾ ಇದ್ದಾವಲ್ಲ, ಅವು ಇದು ಲೈಮ್ ಸ್ಟೋನ್ ಮತ್ತು ಕಾರ್ಬನೇಟ್ ರಾಕ್ಸ್ಗಳಿಂದ ನಿರ್ಮಾಣ ಆಗಿರೋದಂತೆ. ಮತ್ತು ಇಲ್ಲಿ ಲಕ್ಷಾಂತರ ವರ್ಷಗಳಿಂದ ಪ್ರಕೃತಿ ಪರಿವರ್ತನೆಗಳಿಂದ ಈ ಅನನ್ಯ ರೂಪ ಪಡೆದಿರೋದು ಇದು ರಾಕ್ಸು ಗುಹೆಗಳು. ಮತ್ತು ಈ ಗುಹೆಗಳು ಪ್ರಮುಖವಾಗಿ 2 ರೂಪ ತಾಳಿದೆ. ಒಂದು ಭೈರವೇಶ್ವರ ಶಿಖರ ಅಂತ, ಅದು ಸುಮಾರು 120 ಕಿಲೋಮೀಟರ್ ಎತ್ತರದಲ್ಲಿದೆ. ಇನ್ನು ಒಂದು ಮೋಹಿನಿ ಶಿಖರ ಅಂತ ಸುಮಾರು 90 ಮೀಟರ್ ಎತ್ತರದಲ್ಲಿದೆ. ಮತ್ತು ಇದು ನೋಡಿ, ಗುಹೆ ಒಳಗಡೆ ಹೋಗುವಂಥ ಸ್ಟೆಪ್ಸು. ಇಲ್ಲಿ ನಾವು ಗುಹೆ ಒಳಗಡೆ ಎಂಟ್ರೆನ್ಸ್ ಕೊಡ್ತಿರೋದು.
ಸೊ ಇಲ್ಲಿ ಭೈರವೇಶ್ವರ ದೇವಸ್ಥಾನ ಇದೆ, ಮತ್ತು ಭೈರವೇಶ್ವರ ಸ್ವಾಮಿ ಆರಾಧನೆ ಮಾಡ್ತಾರೆ. ಮತ್ತು ಈ ಗುಹೆ ಒಳಗಡೆ ನಿಮಗೆ ಎಷ್ಟೊಂದು ಲಿಂಗದ ರೂಪದ ಪ್ರತಿಮೆಗಳು ಕಾಣಿಸ್ತವೆ. ಸೊ ಇದು ಈ ಗುಹೆಗಳದ್ದು ವಿಶಿಷ್ಟತೆ. ಮತ್ತು ಇಲ್ಲಿ ಶೂಸ್ ಹಾಕ್ಕೊಂಡು ಹೋಗಂಗಿಲ್ಲ, ನಾವು ಶೂ ಬಿಚ್ಚಿಟ್ಟು ಹೋಗಬೇಕಾಗತ್ತೆ. ಇದು ಕೊನೆಯ ಹಂತದ ಟ್ರೆಕ್ಕಿಂಗು ಗುಹೆ ಒಳಗಡೆ. ಇದೊಂದು ಅದ್ಭುತ ಎಕ್ಸ್ಪೀರಿಯನ್ಸು. ಈ ಸ್ಥಳಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ. ಅದು ಒಂದು ಭಸ್ಮಾಸುರನ ಕತೆ ಇದೆ. ಆ ಕತೆ ಹೇಳೋದಾದ್ರೆ ಪುರಾಣಗಳ ಪ್ರಕಾರ ಅದು ರಾಕ್ಷಸನಾದ ಭಸ್ಮಾಸುರನು ಶಿವನಿಂದ ಒಂದು ವರ ಪಡಿತಾನಂತೆ. ಯಾರ ಮೇಲೆ ತಲೆ ಮೇಲೆ ಅವನು ಕೈ ಇಟ್ಟರೆ ಅವರು ಭಸ್ಮ ಆಗೋ ಥರ ಒಂದು ವರನ ಪಡಿತಾನೆ. ಆ ವರ ಪಡೆದ ನಂತರ ಏನು ಮಾಡ್ತಾನೆ, ಅವನ ಅಹಂಕಾರದಿಂದ ಶಿವನ್ ತಲೆ ಮೇಲೇನೆ ಕೈ ಇಟ್ಟು ಶಿವನ್ನ ಭಸ್ಮ ಮಾಡಕ್ ಹೋಗ್ತಾನೆ. ಆಗ ಶಿವನ್ಗೆ ಭಯವಾಗಿ ವಿಷ್ಣು ಮೊರೆ ಹೋಗ್ತಾರೆ. ಆಗ ವಿಷ್ಣುವಿನ ಶರಣಾದಾಗ ವಿಷ್ಣು ಮೋಹಿನಿ ರೂಪ ತಾಳಿ ಭಸ್ಮಾಸುರನ ಮುಂದೆ ಪ್ರತ್ಯಕ್ಷ ಆಗ್ತಾನೆ. ಆಗ ಮೋಹಿನಿಯ ಸೌಂದರ್ಯದಿಂದ ಮೋಹಗೊಂಡು ಭಸ್ಮಾಸುರನು ಅವಳ ಜೊತೆ ನೃತ್ಯ ಪ್ರಾರಂಭಿಸುತ್ತಾನೆ. ಆ ನೃತ್ಯ ಮಾಡ್ತಾ ಮಾಡ್ತಾ ಮೋಹಿನಿಯ ಚಲನೆ ವಲನೆಗಳಿಂದ ಅದನ್ನ ಅನುಕರಿಸ್ತಾ ಏನ್ ಮಾಡ್ತಾನೆ, ಭಸ್ಮಾಸುರ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಳ್ತಾನೆ. ಆಗ ಅವನೇ ಭಸ್ಮ ಆಗೋಗ್ತಾನೆ. ತಕ್ಷಣವೇ ಅವನು ಭಸ್ಮ ಆಗೋದು ಈ ಜಾಗದಲ್ಲೇನೆ. ಹಾಗಾಗಿ ಇಲ್ಲಿ ಈ 2 ಗುಹೆಗಳು ನಿರ್ಮಿತವಾಗಿದೆ. ಒಂದು ಭೈರವೇಶ್ವರ ಶಿಖರ, ಇನ್ನೊಂದು ಮೋಹಿನಿ ಶಿಖರ ಅಂತ ಫೇಮಸ್ ಆಗಿದೆ. ಈ ಕಥೆಯಿಂದನೇ ಈ ಸ್ಥಳ ತುಂಬಾ ಫೇಮಸ್ ಆಗಿರೋದು. ಮತ್ತೆ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಸ್ಥಳೀಯರು ಮತ್ತು ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಯಾಣಕ್ಕೆ ಭೇಟಿ ಕೊಡ್ತಾರಂತೆ. ನಾವು ಈ ಒಂದೇ ಸ್ಥಳದಲ್ಲಿ ನೈಸರ್ಗಿಕ ಸೌಂದರ್ಯ, ಪೌರಾಣಿಕ ಮಹತ್ವ ಮತ್ತೆ ಆಧ್ಯಾತ್ಮಿಕ ಶಾಂತಿನ ಕಾಣಬಹುದು. ಅದಕ್ಕಾಗಿ ಇದನ್ನ ಕರ್ನಾಟಕದ ಅಮೂಲ್ಯ ರತ್ನವೆಂದೇ ಕರೀತಾರೆ. ಪ್ರಕೃತಿ ಮತ್ತು ದೈವಿಕತೆಯ ಸಮ್ಮಿಲನವನ್ನು ಅನುಭವಿಸಲು ಯಾಣಕ್ಕೆ ಭೇಟಿ ನೀಡುವುದು ಒಂದು ಅನನ್ಯ ಅನುಭವವಾಗುತ್ತದೆ ಅಂತಾನೆ ಹೇಳ್ಬೋದು. ಸೊ ಈಗ ನೋಡಿ, ನಾವು ಗುಹೆಯಿಂದ ಹೊರಗೆ ಬರ್ತಾ ಇದ್ದೀವಿ. ಹೊರಗೆ ಬಂದರೆ ಇಲ್ಲೆಲ್ಲ ಫೋಟೋ ತೊಗೋಬೋದು ನಿಂತ್ಕೊಂಡು. ಗುಹೆಗಳು ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡಲ್ಲಿ ಬರುತ್ತೆ ಫೋಟೋ. ಎಲ್ಲರೂ ತಗೋತಾ ಇದ್ರು. ಮತ್ತು ಹಾಗೆ ನಾವು ನಡ್ಕೊಂಡು ಬರ್ತಾ ಇಲ್ಲಿ ಸ್ಟೆಪ್ಸ್ ಮಾಡಿದ್ದಾರೆ. ಮತ್ತೆ ಇಳಿದು ಮತ್ತೆ ಹತ್ತಬೇಕಾಗತ್ತೆ. ಮತ್ತೆ ಬರ್ತಾ ಮುಂದಕ್ಕೆ ಒಂದು ದೇವಸ್ಥಾನನೂ ಸಿಗತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಈ ಗುಹೆ ಒಳಗಡೆ ಹೋಗಲಿಲ್ಲ. ನಂಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಅದಕ್ಕೆ ನಾನು ಗುಹೆ ಹತ್ರ ತಲುಪಿದಾಗ ನಾನು ಕೆಳಗಡೆನೆ ದೇವಸ್ಥಾನದ ಹತ್ರ ಕೂತಿರ್ತೀನಿ, ನೀವು ಹೋಗಿ ಬನ್ನಿ ಅಂತ ನಮ್ಮ ಹಸ್ಬೆಂಡು ಮತ್ತು ಮಗಳನ್ನ ಕಳಿಸ್ದೆ. ಅವರಿಬ್ಬರೇ ಹೋಗಿ ಗುಹೆ ಒಳಗಡೆ ನೋಡಿಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಸೊ ನಾನು ಹೋಗಲಿಲ್ಲ. ಐ ನೋ ಐ ಮಿಸ್ ದ ಬೆಸ್ಟ್ ಪಾರ್ಟ್, ಬಟ್ ನನ್ನ ಕೈಲಿ ಆಗಲಿಲ್ಲ. ತುಂಬಾ ಸುಸ್ತಾಗೋಯ್ತು. ನಾನು ಅಲ್ಲಿ ಕೂತು ವಿಶ್ರಾಂತಿ ಪಡೆದಿದ್ದು ಭಾಳ ಒಳ್ಳೆದಾಯಿತು. ಬಿಕಾಸ್ ಅದಾದಮೇಲೆ ನನಗೆ ಒಂದು ಸ್ವಲ್ಪ ಸರಿ ಅನಿಸ್ತಿತ್ತು. ಅದಕ್ಕೆ ಮುಂಚೆ ಭಾಳ ಸುಸ್ತಾಗೋಯ್ತು ನನಗೆ. ಗೊತ್ತಿಲ್ಲ, ಆಗಲಿಲ್ಲ ನನಗೆ ಹೋಗೋಕ್ಕೊಳಗೆ. ಬಟ್ ಇವರೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ರಲ್ಲ, ನಾನು ವೀಡಿಯೋನಲ್ಲಿ ನೋಡಿ ಖುಷಿಪಟ್ಟೆ. ಯಾಕಂದರೆ ಅಲ್ಲಿ ಒಳಗೆ ಹೋಗಿ ನಾನು ಹತ್ತಿ ಮತ್ತೆ ಇಳಿದು ಮತ್ತೆ ಬರೋಕ್ಕೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಅಲ್ಲೇ ಕೆಳಗಡೆ ಕೂತ್ಬಿಟ್ಟಿದ್ದೆ. ಇನ್ನೊಂದೇನು ಗೊತ್ತಾ, ಬಹಳ ಜನ ವಯಸ್ಸಾದವ್ರು ಬಂದಿದ್ರು.
ನನ್ಗೆ ಅವ್ರನ್ನ ನೋಡಿ ಆಶ್ಚರ್ಯ ಆಗ್ತಿತ್ತು. ಅವ್ರು ಅಷ್ಟು ದೂರ ಟ್ರೆಕ್ಕಿಂಗ್ ಮಾಡ್ಕೊಂಡ್ಬಂದು ಗುಹೆ ಒಳಗಡೆನೂ ಹೋಗಿ ಬರ್ತಿದ್ರು. ಮತ್ತು ತುಂಬ ಜನ ಹೆವಿ ಬಾಡಿ ಇಟ್ಕೊಂಡಿರೋರು ಇದ್ರು. ಲೈಕ್ ನನ್ಗೆ ಆಶ್ಚರ್ಯ, ಇವ್ರು ಹೆಂಗೆ ಮೇಲಕ್ಕೆ ಹತ್ಕೊಂಡು ಬಂದರು ಮತ್ತು ಇಷ್ಟೆಲ್ಲ ಫುಲ್ ಟ್ರೆಕ್ಕಿಂಗ್ ಮಾಡಿದ್ರು ಅಂತ. ಬಟ್ ನಿಜವಾಗ್ಲೂ ಮೆಚ್ಚಬೇಕು ಅವ್ರ ಎನರ್ಜಿನ. ಸೊ ನೀವು ಚಿಕ್ಕ ಮಕ್ಕಳಿಂದನೂ ವಯಸ್ಸಾದವ್ರನ್ನೂ ನಾವಲ್ಲಿ ನೋಡ್ಬೋದಿತ್ತು. ಇಲ್ಲಿಂದ ಮೋಹಿನಿ ಶಿಖರನೂ ಚೆನ್ನಾಗಿ ಕಾಣುತ್ತೆ ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ. ಮತ್ತೆ ದೇವಸ್ಥಾನನೂ ಸಿಗತ್ತೆ. ನಾವು ಅಲ್ಲಿಂದ ಹತ್ಕೊಂಡು ಬಂದಿದ್ದ ದಾರಿ ಅದು. ಮತ್ತು ಇದು ಗುಹೆಯಿಂದ ಹೊರಗೆ ಬಂದಿದ್ದ ದಾರಿ. ಇದು ದೇವಸ್ಥಾನ. ಇದು ದೇವಸ್ಥಾನ ಬಂದು ವೇಣುಗೋಪಾಲಕೃಷ್ಣ ದೇವಸ್ಥಾನ. ಇದು ಮುಚ್ಚಿತ್ತು. ಮತ್ತು ಹಾಗೆ ನಡ್ಕೊಂಡು ಮುಂದಕ್ಕೆ ಬಂದರೆ ನಾವು ಚಪ್ಪಲಿ ಬಿಟ್ಟಿರೋ ಜಾಗ ಅಂತ ತಲುಪ್ತೀವಿ. ಅಲ್ಲಿ ಮತ್ತೆ ಚಪ್ಪಲಿ ಹಾಕ್ಕೊಂಡು ನಾವು ವಾಪಸ್ ಹೊರಟ್ವಿ. ಇಲ್ಲೆಲ್ಲ ಪ್ಲಾಸ್ಟಿಕ್ ಫ್ರೀ ಝೋನ್ ಮಾಡಿದ್ದಾರೆ. ಅಲ್ಲಲ್ಲೇ ಡಸ್ಟ್ಬಿನ್ಸ್ ಇಟ್ಟಿದ್ದಾರೆ. ಮತ್ತೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ಳೋಕ್ಕೆ ಸೀಟ್ಗಳು ಮಾಡಿದ್ದಾರೆ. ತುಂಬ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಮತ್ತು ಟಾಯ್ಲೆಟ್ಸು ಇದೆ ದಾರಿನಲ್ಲಿ ಹತ್ತುವಾಗ. ಮತ್ತು ನೀರಿನ ವ್ಯವಸ್ಥೆನೂ ಇದೆ. ಅಲ್ಲಿ ಮೇಲೆ ಹತ್ತಿದ ಮೇಲೆ ಫ್ರೀ ಕುಡಿಯೋ ನೀರು ಕೊಡ್ತಿದ್ರು. ಮತ್ತು ಪಾಣ್ಕನೋ ಏನೋ ಅದು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಎಲ್ಲರೂ ಹತ್ಕೊಂಡು ಬಂದವ್ರಿಗೆ. ಎಲ್ಲ ವ್ಯವಸ್ಥೆ ನೀಟಾಗಿ ಮಾಡಿದ್ದಾರೆ. ಸೊ ನೀಟಾಗಿ ಯಾವುದು ಪೇಪರು, ಪ್ಲಾಸ್ಟಿಕ್ಕು, ಏನು ಕವರ್ಸು ಇದು ಒಂದು ಕಾಣೋದಿಲ್ಲ ಅಲ್ಲಿ. ಸೊ ನೀಟಾಗಿದೆ ಜಾಗ. ಸೊ ಅದೊಂದು ತುಂಬ ಖುಷಿ ತಂದು ಕೊಟ್ಟದ ವಿಚಾರ. ಸೊ ಈ ಥರ ನಾವು ಪ್ರತಿಯೊಂದು ಪ್ರವಾಸಿ ಸ್ಥಳಗಳನ್ನು ಮೇಂಟೈನ್ ಮಾಡಬೇಕು. ನಾವು ಪ್ರವಾಸಿಗರೇ ಅದನ್ನು ಮಾಡಬೇಕು. ನಾವು ಯಾವಾಗ ಏನು ಬಿಸಾಡಲ್ಲ ಆವಾಗ ಹೋಗಿ ಜಾಗನೂ ನೀಟಾಗಿರುತ್ತೆ. ಎಲ್ಲರೂ ಬೇರೆಯವ್ರು ಬರೋವ್ರಿಗೂ ತುಂಬ ಖುಷಿಯಾಗತ್ತೆ ಅಲ್ಲಿ ಭೇಟಿ ಕೊಡೋದಕ್ಕೆ. ಸೊ ಇದೊಂದು ಸ್ಟ್ರಿಕ್ಟಾಗಿ ಮಾಡಿದ್ದಾರೆ ಪ್ಲಾಸ್ಟಿಕ್ ಫ್ರೀ ಝೋನ್ ಅಂತ. ಸೊ ಯಾವ ಪ್ಲಾಸ್ಟಿಕ್ಕು, ಪೇಪರ್ ಸಹನೂ ಕಾಣೋದಿಲ್ಲ ಎಲ್ಲಿನೂ ದಾರಿಲಿ ಬರ್ತಾ. ಸೊ ಇಲ್ಲಿ ಮತ್ತೆ ಮೇಲೆ ಬಂದಮೇಲೆ ನಾವು ಮತ್ತೆ ಈ ಗುಹೆಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ಹೊರಟು ಮತ್ತೆ ವಾಪಸ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದ್ವಿ. ಇದು ಸುಮಾರು 3 ಗಂಟೆಗಳ ಕಾಲ ಆಯಿತು ಹೋಗ್ತಾ ಬರೋದಕ್ಕೆ ಟ್ರೆಕ್ಕಿಂಗು. ಸೊ ನಿಧಾನಕ್ಕೆ ಹೋಗಿ ಬಂದರೆ ಅಷ್ಟೊತ್ತಾಗತ್ತೆ. ಇಲ್ಲ ನಾವು ತುಂಬ ಫಿಟ್ ಇದ್ದೀವಿ, ಬೇಗ ಹೋಗ್ತೀವಿ, ಬೇಗ ಬರ್ತೀವಿ ಅಂದರೆ ಮೋಸ್ಟ್ಲಿ 2 ಅವರ್ಸಲ್ಲಿ ಆಗುತ್ತೆ. ಇದಿತ್ತು ನಮ್ಮ ಯಾಣ ಟ್ರೆಕ್ಕಿಂಗ್ ಅನುಭವ. ನಿಮಗೂ ಯಾವತ್ತಾದರೂ ಅವಕಾಶ ಆದರೆ ಯಾಣಕ್ಕೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ ಜಾಗ. ನಾವು ವಾಪಸ್ ಬರ್ತಾ ಮಹಾಗಣಪತಿ ದೇವಸ್ಥಾನ ನೋಡಿದ್ವಿ. ಮತ್ತು ಹರಿಯೋ ನೀರು ಎಲ್ಲವೂ ನೋಡ್ತಾ ಖುಷಿಯಾಗಿ ವಾಪಸ್ ಬಂದ್ವಿ. ಇದನ್ನು ಹೇಳ್ತಾ ನಾನು ನಿಮಗೆ ವ್ಲಾಗು ತುಂಬ ಇಷ್ಟ ಆಗಿದೆ ನೋಡಿ ಅಂತ ಅಂದ್ಕೊಂಡು ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳಿ ನಾನು ಇಲ್ಲಿಂದ ವಿದಾಯ ತಗೋತೀನಿ. ಓಕೆ ದೆನ್, see you all in my next vlog. Before that ಮರಿಬೇಡಿ ಎಲ್ಲರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನನ್ನು ಹೀಗೆ ಪ್ರೋತ್ಸಾಹಿಸ್ತಾ ಇರಿ. ಧನ್ಯವಾದಗಳು.